ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಪದ್ಮಾ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಹಬ್ಬ ಶ್ರೀರಾಮನವಮಿ. ಮೊದಲನೇದಾಗಿ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಇಡೀ ದಿನ ವ್ಲಾಗು ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೆಸರುಬೇಳೆ ಎಲ್ಲ ನೆನೆ ನಾನು. ನೆನ್ಕೊಂಡೈತೆ, ಸ್ವಲ್ಪ ಹೈಟ್ ಜಾಸ್ತಿ ಆಯಿತು, ಕಾಣಿಸಲ್ಲ ಅನಿಸುತ್ತೆ. ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೀನಿ. ಬೆಲ್ಲ ನೆನೆ ಹಾಕಿದ್ದೆ. ಈಗ ಪೂಜೆ ಎಲ್ಲ ಮಾಡ್ಕೊಂಡು ಆಮೇಲೆ ಇದನ್ನು ಮಾಡ್ತೀನಿ. ಬೆಳಗ್ಗೆ ಪಲಾವ್ ಮಾಡಿದೆ ಟಿಫನ್ಗೆ. ಇನ್ನೂ ಸ್ವಲ್ಪ ಐತೆ ಪಲಾವೇನೆ. ಬೀನ್ಸ್ ಎಲ್ಲ ಆಯ್ದಾಕಿ ತಿಂದಿದ್ದೀಯ ಬಬ್ಲು? ಬೀನ್ಸ್ ಎಲ್ಲ ಆಯ್ದಾಕಿದೆಯಾ? ಬೀನ್ಸ್ ಎಲ್ಲ ಆಯ್ದಾಕಿ ಪಲಾವ್ ತಿನ್ನೋದು ನನ್ನ ಮಗ. ಟಮಾಟೆ ಹಣ್ಣಲ್ಲಿ ಚಿಪ್ಪೆ ಇರಬಾರ್ದು, ಪಲಾವಲ್ಲಿ ಬೀನ್ಸ್ ಇರಬಾರ್ದು. ಒಳ್ಳೊಳ್ಳೆ ಡಿಫ್ರೆನ್ಸಾಗಿ ಕೇಳ್ತಾನೆ. ಎಷ್ಟು ಬೀನ್ಸ್ ಎಲ್ಲ ಆಯ್ದು ಬರೀ ಅನ್ನ ಮಾತ್ರ ತಿಂದು ಅಲ್ಲಿಟ್ಟಿದ್ದಾನೆ. ಬೀನ್ಸು ಮತ್ತು ಕುಕ್ಕರ್ಗೆ ಹಾಕಿಟ್ಟಿದ್ದಾನೆ. ಎಲ್ಲರದು ಪೂಜೆ ಎಲ್ಲ ಆಯ್ತು ಅನಿಸುತ್ತೆ. ನಾನು ಸ್ವಲ್ಪ ಲೇಟೇ ಆಯ್ತು ಇವತ್ತು. ಬನ್ನಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೆಸರುಬೇಳೆ ಪಾನಕ ಮಾಡೋಣ. ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಬೆಲ್ದಣ್ಣು ಅಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ ಪಾನಕ. ಬೆಲ್ದಣ್ಣು ನೋಡಿದ್ರೆ ಈ ಥರ ಕೆಟ್ಟೋಗ್ಬಿಟ್ಟೈತೆ. ನಾನು ಶ್ರೀರಾಮನವಮಿಗೆ ಇದರಲ್ಲೇ ಮಾಡೋಣ ಪಾನಕ ಅಂತ ಹಂಗೆ ಇಟ್ಕೊಂಡಿದ್ದೆ. ನೋಡ್ರಿ ಹೊಂಟೋಗ್ಬಿಟ್ಟೈತೆ. ಅದಕ್ಕೆ ಇದು ತರಿಸಿದ್ದೆ ಬೆಳಗ್ಗೆ, ಕರ್ಬೂಸದಣ್ಣು. ಇದರಿಂದ ಮಾಡೋಣ ಅಂತ. ಈಗ ಮಗನ ಒಂದು ಸ್ವಲ್ಪ ಹೆಲ್ಪ್ ಕೇಳ್ತೀನಿ, ಏನು ಹೇಳ್ತಾನೋ ನೋಡೋಣ. ಸ್ವಲ್ಪ ಕೋಸಂಬರಿಗೆಲ್ಲ ರೆಡಿ ಮಾಡಿಕೊಟ್ರೆ ಬೇಗ ಆಗುತ್ತೆ. ಟಿ ವಿ ನೋಡ್ತಾ ಕೂತಿದ್ದಾನೆ ಟಿಫನ್ ಮಾಡಿಬಿಟ್ಟು. ಸ್ನಾನ ಮಾಡಿದ್ದಾನೆ ಅವನು. ಸ್ನಾನ ಮಾಡಿ ಟಿಫನ್ ಮಾಡಿ ಕೂತಿದ್ದಾನೆ. ಟಿಫನ್ ಮಾಡೋವಾಗ ಹತ್ರ ಇಲ್ದಿದ್ದಕ್ಕೆ ಬೀನ್ಸ್ ಎಲ್ಲ ತೆಗೆದುಬಿಟ್ಟು ಬರೀ ಅನ್ನ ಮಾತ್ರ ತಿಂದು ಹಂಗೆ ಇಟ್ಟಿದ್ದಾನೆ. ಈಗ ಫಸ್ಟು ಪೂಜೆ ಎಲ್ಲ ಮಾಡ್ತೀನಿ. ದೇವ್ರ ಮನೆ ಎಲ್ಲ ಸ್ವಲ್ಪ ಇದು ಮಾಡ್ಕೋಬೇಕು. ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವ್ನು ನೋಡಿ ಕೂತ್ಕೊಂಡು ಫೋನ್ ನೋಡ್ತಾ ಕೂತಿದ್ದಾನೆ. ಟಿ ವಿನೂ ಹಾಕ್ಕೊಂಡಿದ್ದಾನೆ. ಬಾರ ಹೆಲ್ಪ್ ಮಾಡಿಕೊಡು ಅಂತಂದರೆ, ಫಿಲಮ್ ಚೆನ್ನಾಗೈತೆ, ನಾನು ಬರಲ್ಲ, ನೀನೇ ಮಾಡ್ಕೊ ಅಂದ. ಸರಿ ಬಿಡು, ನೋಡ್ತಾ ಇದ್ದಾನೆ ಅಂದ್ಕೊಂಡ್ರೆ ಫೋನು ಮತ್ತು ಎರಡು ತಗೊಂಡು ನೋಡ್ತಾ ಕೂತಿದ್ದಾನೆ. ಪೂಜೆ ಸಾಮಾನು ತೊಳೆಯೋದು ಒಂದು ವಿಡಿಯೋ ಹಾಕಿದ್ದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ಥರ ತೊಳೆದು ನೋಡಿ ಒಂದ್ಸಲಿ. ಸಬೀನಾನು ಮತ್ತು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕು ಅದಕ್ಕೆ. ನಾನು ಅದೇ ಥರನೇ ಕ್ಲೀನ್ ಮಾಡೋದು, ಬೆಳ್ಳಗೆ ಚೆನ್ನಾಗಾಗುತ್ತೆ ಆ ಥರ ಕ್ಲೀನ್ ಮಾಡಿದ್ರೆ. ಎಲ್ಲ ಆಯಿತು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ. ಇಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ. ಜಾಸ್ತಿ ನಾವು ಉಜ್ಜೋ ಕೆಲಸನೇ ಇಲ್ಲ, ಸುಮ್ಮನೆ ಲೈಟಾಗಿ ಆ ಥರ ಇದು ಮಾಡಿಕೊಂಡ್ರೆ ಕ್ಲೀನ್ ಆಗುತ್ತೆ. ಹೆಲ್ಪ್ ಮಾಡ್ಬಾ ಅಂತಂದರೆ ಟಿ ವಿ ನೋಡ್ತಾ ಇದ್ದಾನೆ, ಫಿಲಮ್ ಹಾಕ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ ಮಗ. ಶ್ರೀರಾಮನವಮಿ ಸ್ಪೆಷಲ್ ಏನು ಮಾಡ್ತೀರಾ ನೀವು ಕಮೆಂಟ್ ಮಾಡಿ. ನಾನು ಸ್ವಲ್ಪ ಪಾಯಸ ಮಾಡೋಣ ಅಂತ. ಅದು ಸ್ವೀಟ್ ಇರುತ್ತೆ, ಸ್ವಲ್ಪ ನೈವೇದ್ಯಕ್ಕೂ ಆಗುತ್ತೆ ಅಂತ ಸ್ವಲ್ಪ ಶಾವಿಗೆ ಪಾಯಸ ಸ್ವಲ್ಪ ಮಾಡೋಣ ಲೈಟಾಗಿ ಇಬ್ಬರಿಗೆ ಅಂತ. ನಮ್ಮ ಮನೆಯವರೆಲ್ಲ ಊರಿಗೆ ಹೋದ್ರು, ಅವರು ಬರ್ತಾರೆ ಸಂಜೆ. ಅವರೇನು ಪಾಯಸ ತಿನ್ನಲ್ಲ. ಸ್ವಲ್ಪ ಮಾಡ್ತೀನಿ, ಸ್ವಲ್ಪ ನೈವೇದ್ಯಕ್ಕೂ ಆಗುತ್ತೆ. ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಕೋಸಂಬರಿ, ಪಾನಕ, ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ದಾರಂತೆ. ಬೆಳಗ್ಗೆಯಿಂದನೇ ಕೊಡ್ತಾ ಇದ್ದಾರೆ, ಸಂಜೆವರೆಗೂ ಕೊಡ್ತಾರೆ. ನಂದು ಪೂಜೆ ಎಲ್ಲ ಆಗೋಗೋದು ಇಷ್ಟೊತ್ತಿಗೆ. ಇದು ಡ್ರೆಸ್ಸು ಇದು ಮಾಡ್ಕೊತಾ ಇದ್ದೆ. ಇದು ಇಲ್ಲಿಗನ್ನ ಇತ್ತು ತೋಳು, ಇದು ಆಫ್ ಮಾಡಿಕೊಂಡೆ. ನನಗೆ ಇಲ್ಲಿಗನ್ನ ಇದ್ದರೆ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಸ್ಟಿಚ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಬೆಳಗ್ಗೆ. ಅದರಿಂದ ಸ್ವಲ್ಪ ಲೇಟ್ ಆಯಿತು.
ಈಗ ಬೇಗ ಬೇಗ ಪೂಜೆ ಮಾಡಿಬಿಡೋಣ. ಪೂಜೆ ಸಾಮಾನು ಎಲ್ಲ ರೆಡಿ, ಕ್ಲೀನ್ ಆಯಿತು. ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹೂವು ಹಾಕಿ ಅಲಂಕಾರ ಮಾಡಿ ದೀಪ ಹಚ್ಚೋದು. ಪೂಜೆ ಮಾಡಿ ಬಂದೆ. ಈಗ ಸ್ವಲ್ಪ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾರೆಟು ಮತ್ತು ಸೌತೆಕಾಯಿ. ಫಸ್ಟ್ ಪಾಯಸ ಮಾಡಿಬಿಡ್ತೀನಿ. ಶಾವಿಗೆ ಸ್ವಲ್ಪ, ಇಬ್ಬರಿಗೆ ಅಲ್ವಾ ಸ್ವಲ್ಪನೇ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊತೀನಿ. ಹುರ್ಕೊಂಡಾದ್ಮೇಲೆ ಮತ್ತೆ ಇದ್ರೊಳಗೆ ಸ್ವಲ್ಪ ಇದು ಹಾಕ್ಕೊಳ್ಳೋದು, ಶಾವಿಗೆ. ಸಿಂಪಲ್ಲು, ಬೇಗ ಆಗೋಗುತ್ತೆ. ಬೇಕಾಯ್ತು. ಕೊಬ್ಬರಿ, ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಲು ಕೊಡಪ್ಪ ಹಂಗೆ ಅದರಲ್ಲಿ. ಅಲ್ಲೇ ಮಾಡ್ತಾ ಇದ್ದೀನಿ, ಸ್ವಲ್ಪನೇ ಅಲ್ವಾ ಅದಕ್ಕೆ. ಏಲಕ್ಕಿನೂ ಮತ್ತು ಸಕ್ಕರೆ ಸ್ವಲ್ಪ ಆಡಿಸ್ಕೊತೀನಿ. ಜ್ಯೂಸ್ಗೂ ಆಗುತ್ತೆ ಮತ್ತು ಪಾಯಸಕ್ಕೂ ಆಗುತ್ತೆ ಅಂತ ಚಿಪ್ಪೆ ಸಮೇತನೇ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಆಡಿಸ್ಕೊಂಡ್ರೆ ನುಣ್ಣಗಾಗುತ್ತೆ. ಸ್ವಲ್ಪನೇ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಬರೀ ಪಾಯಸಕ್ಕೆ ಒಂದಕ್ಕೆ ಆಗಿದ್ರೆ ಬಾದಾಮಿನೂ ಹಾಕ್ಕೊಂಡ್ರೆ ಚೆನ್ನಾಗಿರೋದು. ನಾನು ಜ್ಯೂಸ್ಗೂ ಹಾಕ್ತಾಯಿದ್ದೀನಿ. ಜ್ಯೂಸ್ಗೆ ಹಾಕಿದ್ರೂ ಪರವಾಗಿಲ್ಲ. ಹುಡುಕ್ದೆ, ಸಿಕ್ಕಲಿಲ್ಲ ಬಾದಾಮಿ ಬಕೆಟಲ್ಲಿ. ಎಲ್ಲ ಒಂದರಲ್ಲಿ ಹಾಕಿಟ್ಕೊಂಡಿರ್ತೀನಿ ನಾನು, ಮಿಕ್ಸ್ ತಗೊಂಬಂದು. ಸಿಕ್ಕಲಿಲ್ಲ ಬಾದಾಮಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಥರ ಸಕ್ಕರೆನೂ ಎರಡು ಮಿಕ್ಸ್ ಮಾಡಿ ಏಲಕ್ಕಿನೂ ಹಾಕ್ಸ್ಕೊಂಡ್ರೆ ಎರಡಕ್ಕೂ ಆಗುತ್ತೆ ಅಂತ. ಆಯಿತು ನೋಡಿ, ಎಲ್ಲ ಕೋಸಂಬರಿ, ಪಾನಕ, ಬೆಲ್ಲದ ಪಾನಕ. ನಾನು ಸ್ವಲ್ಪ ಸಜ್ಜೆ ಬೀಜ ಹಾಕಿದ್ದೀನಿ. ಪಾಯಸ ಈಗೆಲ್ಲ ರೆಡಿ ಆಯಿತು. ದೇವ್ರಿಗೆ ನೈವೇದ್ಯ ಮಾಡಿ ನಾವು ಊಟ ಮಾಡೋದು. ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿದೆ. ಈಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನೋಡೋರ್ಗೂ, ನಮಗೂ ನಿಮಗೂ ಎಲ್ಲರಿಗೂ. ದೇವರ ಆಶೀರ್ವಾದ ಇದ್ದರೆ ಅಷ್ಟೇ ಸಾಕು, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇವತ್ತಿನ ಸಿಂಪಲ್ ಶ್ರೀರಾಮ ನವಮಿ ದಿನ ಪೂಜೆ ಇಷ್ಟು. ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೋರ್ಕೊತಾ ಇದ್ದೀನಿ. ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಪಾಪ ಹೊಟ್ಟೆ ಹಸ್ಕೊಂಡಿದ್ದ ಮಗ. ನಮ್ಮ ಮನೆಯವರು ಬಂದರು. ಹೆಂಗೈತಪ್ಪ ಜ್ಯೂಸ್? ಚೆನ್ನಾಗಿತ್ತು. ಹೆಸರುಬೇಳೆ ಪಾಯಸ. ಮಧ್ಯಾಹ್ನದ ಊಟ ಮಾತ್ರ ಬೆಳಗ್ಗೆದೆ ಪಲಾವಿದೆ, ಸಾಕು, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ. ಇವತ್ತಿನ ವ್ಲಾಗ್ ಇಷ್ಟು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನನ್ನ ತಪ್ಪಿದರೆ ನಿಮ್ಮ ಕಡೆಯಿಂದ ಒಂದು ಕ್ಷಮೆ ಇರಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.